ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ. ರೀಸೆಂಟಾಗಿ ಒಂದು ಫೋಟೋ ಶೂಟ್ ಮಾಡಿಸಿದ್ವಿ. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಪುಟ್ಟ ವಿಡಿಯೋ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಅಂಜು ಲಾಕ್ಸ್ ಅಂತ. ತುಂಬ ದಿನದಿಂದ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೋತಿದ್ದೆ. ನಾನು ನನ್ನ ಸಿಸ್ಟರ್ ಇಬ್ಬರೂ ಒಂದೇ ಥರ ಮ್ಯಾಚಿಂಗ್ ಸ್ಯಾರಿಯಲ್ಲಿ ಹಾಕ್ಕೊಂಡು ವಿಡಿಯೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ತುಂಬ ದಿನದಿಂದ ಅನ್ಕೊತಾ ಇದ್ವಿ. ಸೊ ಹಾಗೆ ಹೀಗಿದ್ರು ನನ್ನ ಮಗನಿಗೆ ಸ್ಕೂಲ್ ಮುಗೀತು, ಸಮ್ಮರ್ ಲೀವ್ ಕೂಡ ಬಂತು. ಹಾಗಾಗಿ ನಮ್ಮ ಊರಲ್ಲೇ ಶೂಟ್ ಮಾಡೋಣ. ಸೊ ನಮ್ಮ ಊರಲ್ಲೇ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ನೋಡಿ, ಟೆಂಪಲ್ ಆ ಥರದಲ್ಲಿ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇನ್ಸಿಡೆನ್ಸ್ ಏನಂದರೆ, ಅದೇ ಟೈಮಲ್ಲೇ ಅವರಿಗೊಂದು ಮದುವೆದು ಆರ್ಡ್ರ್ ಬಂತು. ಅದು ನಮ್ಮೂರ ಹತ್ರನೇ. ಸೊ ನಾವು ಓಕೆ ಹೇಗಿದ್ದು ಪ್ಲ್ಯಾನ್ ಮಾಡಿದ್ವಿ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಈ ಥರ ಒಂದು ಶೂಟ್ ಮಾಡೋಣ ಅಂತ. ನಮ್ಮೂರ ಹತ್ರನೇ ಯಾಕೆ ಮಾಡಬಾರ್ದು ಒಂದು ಶೂಟು ನಾವು ಅಂತೇಳಿ ಸಡನ್ಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನಮ್ಮೂರಿಗೆ ಬಂದ್ವಿ. ಸೊ ಸಂಡೇ ಅವರಿಗೆ ಮೇಕಪ್ ಇರೋದ್ರಿಂದ ನಾವು ಸ್ಯಾಟರ್ಡೇನೇ ನಮ್ಮದು ಶೂಟ್ನ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಆಗ್ತಿದ್ದೀವಿ. ತುಂಬ ಸಿಂಪಲ್ಲಾಗಿ ರೆಡಿ ಆದ್ವಿ. ಬಟ್ ತುಂಬ ಸಿಂಪಲ್ಲಾಗಿದ್ದಷ್ಟು ತುಂಬಾ ಚೆನ್ನಾಗಿ ಬಂತು. ನೇಚರಿಗೋ ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಬಂತು ಫೋಟೋಶೂಟು. ಸೊ ನೀವೇ ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ತುಂಬ ದಿನದಿಂದ ಅನ್ಕೊತಾ ಇದ್ವಿ ಈ ಕಲರ್ ಸ್ಯಾರಿನಲ್ಲೇ ಮಾಡೋಣ ಅಂತ. ಸೊ ಲೇಟೆಸ್ಟಾಗಿ ಮಾಡ್ಕೊಂಡ್ವಿ. ಮೇಕಪ್ ಮಾಡ್ಕೊಳ್ತಾ ಫುಲ್ಲು ಸೆಕೆಗೆ ನಮಗೆ ಸಾಕಾಗೋಯಿತು. ಅಷ್ಟು ತುಂಬ ಬಿಸಿಲಿತ್ತು ನಮ್ಮೂರ ಹತ್ರ ಅಂತೂ. ಸೊ ಇಬ್ಬರು ಹೆಲ್ಪ್ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಸ್ಯಾರಿ ಟ್ರಿಪ್ ಮಾಡಿಕೊಂಡು ಹಾಗೇ ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನೀವು ನೋಡ್ಬೋದು ಹೇಗೆ ಕಾಣ್ತಿದ್ದೀವಿ ಇಬ್ಬರೂ ಅಂತ. ಸೊ ಮೇಕಪ್ ಎಲ್ಲ ಆಯಿತು, ರೆಡಿ ಆಯಿತು. ಈಗ ಶೂಟಿಗೆ ಅಂತ ಹೊರಡ್ತಾ ಇದ್ದೀವಿ. ನೋಡಿ, ನೀವೇ ನೋಡ್ಬೋದು ಸಿಂಪಲ್ ಆಗಿದೆ ಮೇಕಪ್. ಸೊ ಇವಾಗ ನಾವು ಹೊರಟಿರೋದು ಬಂದು KM ದೊಡ್ಡಿ ಹತ್ರ ಇರೋ ಹನುಮಂತ ನಗರ ಹತ್ರ ಆತ್ಮಲಿಂಗೇಶ್ವರ ಟೆಂಪಲ್ ಅಂತ. ಅದಂತೂ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಜನ ಫೋಟೋಶೂಟ್ಸ್ ಮಾಡಿಸ್ತಾಯಿದ್ರು. ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ. ಬಟ್ ನಾವು ಅದೇ ಅನ್ಕೊತಾ ಇದ್ದಿದ್ದು, ನಾವು ನಮ್ಮ ಊರ ಹತ್ರ ಇಟ್ಕೊಟ್ಟು ನಾವೇನೇ ಒಂದಿನೂ ಹೋಗಿರಲಿಲ್ವಲ್ಲ. ಸೊ ಹೇಗಿದ್ರು ಈ ಸಲ ನನ್ನ ಮಗನ ಲೀವ್ಗೆ 1 ವೀಕ್ ಆದರೂ ಅಟ್ಲೀಸ್ಟ್ ಊರಲ್ಲಿ ಇರ್ತೀವಲ್ಲ, ಹೋಗಿ ಬರೋಣ ಅಂತ. ಸೊ ನಾವು ಅಂದ್ಕೊಂಡಿದ್ದೆ, ಬಟ್ ಶೂಟಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇಲ್ಲಿ ಮಳವಳ್ಳಿಯಲ್ಲೇ ಹಾಗೆ ಹೂವು ತಗೊಂಡು ನಾವು ಹೊರಟಿದ್ದು KM ದೊಡ್ಡಿ ಹತ್ರ. ಇದು ಮಳವಳ್ಳಿ ಕೆರೆ. ಸೊ ನಾನು ಯಾವಾಗಲೂ ಬರಬೇಕಾದ್ರೆ ಈ ಕೆರೆ ನಾನು ನೋಡ್ಕೊಂಡೇ ಹೋಗ್ತೀನಿ. ಹೊಟ್ಟೆ ಅಂತೂ ತುಂಬ ಹಸಿವಾಗ್ತಿತ್ತು. ಹಾಗಾಗಿ KM ದೊಡ್ಡಿಯಲ್ಲಿ ಒಂದು ರೋಲ್ ತೊಗೊಂಡು ಬಂದ್ವಿ. ಸೊ ಆಲ್ರೆಡಿ ಸ್ಪಾಟ್ ಹತ್ರ ಇದ್ದೀವಿ. ಸೊ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಶೂಟ್ ಮಾಡಿಸೋಣ ಅಂತ. ಆಲ್ರೆಡಿ ನಾನು ತಿನ್ಬೇಕಾದ್ರೆ ಡ್ರೆಸ್ಸಿಗೆ ಸ್ಯಾರಿಗೆಲ್ಲ ಮಾಡ್ಕೊಂಬಿಟ್ಟಿದ್ದೆ. ಸೊ ಹೂವು ಒಂದು ಹಾಕ್ಕೊಂಡಿರಲಿಲ್ಲ. ಸೊ ಹೂವು ಕೂಡ ಹಾಕ್ಕೊಂಡು, ಸೊ ನೋಡಿ ಇವಾಗ ಫುಲ್ ಒಂದು ಟ್ರೆಡಿಷ್ನಲ್ ಲುಕ್ ಕಾಣಿಸ್ತಾ ಇದೆ ಹೂವು ಹಾಕ್ಕೊಂಡ್ಮೇಲೆ. ನಮ್ಮಿಬ್ಬರು ಸಿಂಪಲ್ ಲುಕ್ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಏನೇ ಹೇಳಿ, ಮನೆ ಒಳಗಡೆ ಇಷ್ಟೇ ಲೈಟ್ಗಳು ಹಾಕ್ಕೊಂಡು ವೀಡಿಯೋ ಮಾಡಿದ್ರೂ ಈ ನೇಚರಲ್ಲಿ ಬರೋ ಥರ ವೀಡಿಯೋಸು ಫೋಟೋಸು ಎಲ್ಲೂ ಸಿಗೋದಿಲ್ಲ. ಶೂಟಿಗೇನೋ ರೆಡಿ ಆದ್ವಿ. ಬಟ್ ತುಂಬ ಅಂದರೆ ತುಂಬಾ ಸೆಕೆ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿದ್ವಿ. ಸೊ ಈವ್ನಿಂಗ್ ಮಾಡ್ಕೊಂಡಿದ್ದು ತುಂಬಾ ಒಳ್ಳೇದಾಯಿತು. ಅಟ್ಲೀಸ್ಟ್ ನಾವೇನಾದ್ರು ಮಾರ್ನಿಂಗ್ ಇಲ್ಲಾಂದರೆ ಮಧ್ಯಾಹ್ನ ಆ ಥರ ಏನಾದರೂ ಬಂದಿದ್ದಿದ್ರೆ ಅಂತ ನಿಜವಾಗ್ಲೂ ಶೂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಾಯಂಕಾಲ ಆಗಿರೋದ್ರಿಂದ ಸ್ವಲ್ಪ ಕೂಲ್ ಅನ್ನಿಸ್ತಾ ಇತ್ತು. ಬಟ್ ಆದರೂ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿದ್ವಿ. ಪ್ಲೇಸ್ ಅಂತೂ ನೋಡ್ಬೋದು ನೀವೇ, ತುಂಬಾ ಚೆನ್ನಾಗಿದೆ. ನೇಚರ್ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ಬೋದು. ಟೆಂಪಲ್ ಹತ್ರ ಅಂತೂ ತುಂಬಾ ಪೀಸ್ಫುಲ್ ಅನ್ನಿಸ್ತಾಯಿತ್ತು ನಮಗಂತೂ. ನೀವೇ ನೋಡ್ಬೋದು ಎಷ್ಟು ಸ್ವೆಟ್ ಆಗಿದ್ದೀವಿ ಅಂತ, ನಿಮಗೇ ಗೊತ್ತಾಗತ್ತೆ. ಬಟ್ ತುಂಬಾ ಖುಷಿ ಆಯಿತು ನನಗಂತೂ ಪ್ಲೇಸ್ ನೋಡಿ. ಇಷ್ಟು ದಿನ ಆದರೂ ನಮ್ಗಳಿಗೆ ಗೊತ್ತೇ ಇರಲಿಲ್ಲ ಈ ಪ್ಲೇಸ್ ಇಲ್ಲಿದೆ ಅಂತ. ರೀಲ್ಸ್ಗಳೆಲ್ಲ ನೋಡಿ ನಾವು KM ದೊಡ್ಡಿ ಹತ್ರ ನಮ್ಮೂರ ಹತ್ರನೇ ಇದೆಯಲ್ಲಪ್ಪ ಇದು, ಇಷ್ಟು ದಿನ ನಮ್ಮ ಕಣ್ಣಿಗೆ ಬಿದ್ದಿರಲಿಲ್ವಲ್ಲ ಅಂದ್ಕೊತಾ ಇದ್ವಿ. ನೀವು ಈ ಪ್ಲೇಸಿಗೆ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ. ಆತ್ಮಲಿಂಗೇಶ್ವರ
ಟೆಂಪಲ್ಲು. ಹಾಗೂ ಈಗ ಸರ್ಕಸ್ ಮಾಡಿ ಒಂದು ಶೂಟ್ ಮಾಡಿದ್ವಿ, ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಹಾಗೆ ಮನೆಗೆ ರಿಟರ್ನ್ ಆಗ್ತಾಯಿದ್ವಿ. ಸೊ ಮನೆಗೆ ರಿಟರ್ನ್ ಆಗಬೇಕಾದ್ರೆ ನಮಗೆ ಅನ್ನಿಸ್ತು, ಹೋಗ್ತಾ ದಾರಿಯಲ್ಲಿ ಚಿಕ್ಕಪ್ಪಂದು ಗದ್ದೆ ಇದೆ. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಈವ್ನಿಂಗ್ ಟೈಮ್ ಆಯಿತು, ಸ್ವಲ್ಪ ಬಿಸಿಲೆಲ್ಲ ಕಮ್ಮಿ ಆಗಿರುತ್ತೆ, ಫೋಟೋಶೂಟಿಗೆ ಚೆನ್ನಾಗಿರುತ್ತೆ ಅಂಥೇಳಿ ಸಡನ್ನಾಗಿ ನನ್ನ ತಂಗಿ ಹಿಡಿದ್ಲು. ಸೊ ಹಾಗಾಗಿ ಅಲ್ಲಿ ಹೊರಟ್ವಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಸೊ ಕಾರ್ ಇಳೀತಾ ಇದ್ದಂಗೆ ನವಿಲು ಕಾಣಿಸ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಆ ವೆದರಿಗೆ, ಆ ಜಾಗಕ್ಕೆ ನವಿಲು ಸೂಪರಾಗಿತ್ತು. ಸೊ ಫೋಟೋಶೂಟ್ ಏನೋ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಆ ಗದ್ದೆ ಒಳಗಡೆ ಹೋಗ್ಬೇಕಲ್ಲ, ಅದೇ ಒಂದು ದೊಡ್ಡ ಟಾಸ್ಕು. ನನ್ನ ಮಗ ಜಂಪ್ ಮಾಡಿಕೊಂಡು ಹೋಗ್ಬಿಟ್ಟ. ಬಟ್ ನನಗೆ ಜಂಪ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಸ್ಯಾರಿ ಹಾಕ್ಕೊಂಡು ಇದರಲ್ಲಿ ಹಿಂಗೆ ಹೋಗೋದು ಸಿಕ್ಕಾಬಿಟ್ಟೆ ಕಷ್ಟ. ನಾವು ಸ್ಯಾರಿ ಹಾಕ್ಕೊಂಡೆ ಆ ಕಟ್ಟೆ ಮೇಲೆ ನಡೆಯೋದಕ್ಕೆ ಅಷ್ಟು ಕಷ್ಟಪಡ್ತಾಯಿದ್ವಿ. ಅಲ್ಲಿ ಎಷ್ಟು ಕೆಲಸ ಮಾಡೋರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಬೋದು ಅಲ್ವಾ. ನೋಡಿ, ನೀವೇ ನೋಡ್ಬೋದು ಗದ್ದೆಯಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಾರೆ ವೀಡಿಯೋಸ್ ಎಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಚಿಕ್ಕ ಏರಿ ಮೇಲೆ ನಡೆಯೋದೇ ಕಷ್ಟ, ಅದನ್ನು ನಾನು ಓಡ್ಕೊಂಡು ಬರೋ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಜಾರು ಬಿದ್ದರೆ ಅಷ್ಟೇ ಕತೆ. ನೋಡಿ, ನೀವೇ ನೋಡ್ಬೋದು ಯಾವ ಸ್ಟೈಲಲ್ಲಿ ಬರ್ತಾಯಿದ್ದೀನಿ ನಾನು ಅಂತ. ಸೊ ಫೈನಲಾಗಿ ಶೂಟ್ ಕಂಪ್ಲೀಟ್ ಆಯಿತು. ಸೊ ಹಾಗೆ ಮನೆ ಕಡೆ ಹೊರಟ್ವಿ. ಅವತ್ತಿನ ದಿನ ಹೇಗೋಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕಾಗಿ ಈ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ ಗೈಸ್.